ರಾಮ ಮಂದಿರದ ಅಕ್ಷತೆಯನ್ನು ಈ 3 ರೀತಿಯಲ್ಲಿ ಬಳಸಿಕೊಳ್ಳಿ. 2024 ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿದೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಇರಿಸಲಾಗುವುದು. ಈ ಶುಭ ಕಾರ್ಯಕ್ಕೆ ಲಕ್ಷಾಂತರ ಜನರು ಭೇಟಿ ನೀಡಬಹುದೆಂದು ಅಂದಾಜಿಸಲಾಗಿದೆ. ಹಿಂದೂ ಧರ್ಮೀಯರ ಅದೆಷ್ಟೋ ಸಾವಿರ ವರ್ಷಗಳ ಕನಸು ಇದೀಗ ನನಸಾಗುವ ಕಾರ್ಯ ಬಂದಿದೆ. ಅಯೋಧ್ಯೆಯಲ್ಲಿ ನಡೆಯಲಿರುವ ಈ ಶುಭ ಸಂದರ್ಭಕ್ಕೆ ಲಕ್ಷಾಂತರ ಜನರನ್ನು ಆಹ್ವಾನಿಸಲಾಗಿದೆ. ಈ ಆಹ್ವಾನಿಯಲ್ಲಿ ನೀಡಿರುವ ವಸ್ತುಗಳನ್ನು ಏನು ಮಾಡಬೇಕು? ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಗಳಾಗುವಂತೆ ಶ್ರೀರಾಮ ಭಕ್ತರು ಆಮಂತ್ರಣ ಪತ್ರಿಕೆ ಹಾಗೂ ಇತರೆ ಪೂಜಾ ಸಾಮಗ್ರಿಗಳನ್ನು ಮನೆ ಮನೆಗೆ ಹಂಚುತ್ತಿದ್ದಾರೆ. ಈ ವಸ್ತುಗಳ ಪೈಕಿ ಅಯೋಧ್ಯೆಯಿಂದ ಪೂಜಿಸಲ್ಪಟ್ಟ ಹಳದಿ ಅಕ್ಕಿಯನ್ನು ಸಹ ಜನರಿಗೆ ನೀಡಲಾಗುತ್ತಿದೆ. ಈ ಪವಿತ್ರ ಅಕ್ಷತೆಯನ್ನು ಏನು ಮಾಡಬೇಕೆಂದು ಹೆಚ್ಚಿನ ಜನರು ಯೋಚಿಸುತ್ತಿದ್ದಾರೆ. ರಾಮ ಮಂದಿರದಿಂದ ನೀಡಿರುವ ಅಕ್ಷತೆಯನ್ನು ನಾವು ಏನು ಮಾಡಬೇಕು ಗೊತ್ತೇ? ಅಯೋಧ್ಯೆ ರಾಮ ಮಂದಿರದಲ್ಲಿ ನೀಡಿದ ಅಕ್ಷತೆಯನ್ನು ಈ ರೀತಿ ಬಳಸಿಕೊಳ್ಳಿ. ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನಿಸಿದ ಆಮಂತ್ರಣ ಪತ್ರಿಕೆಯಲ್ಲಿನ ಪವಿತ್ರ ಅಕ್ಷತೆಯನ್ನು ನೀವು 3 ರೀತಿಯಲ್ಲಿ ಬಳಸಬೇಕಾಗುತ್ತದೆ. ಇವುಗಳಲ್ಲಿ ಮೊದಲನೆಯದು, ಕೆಲವು ಅಕ್ಷತೆ ಕಾಳುಗಳನ್ನು ಮನೆಯ ದೇವರ ಕೋಣೆಯಲ್ಲಿರುವ ಶಂಖದಲ್ಲಿ ಹಾಗೆಯೇ ಇಟ್ಟುಕೊಳ್ಳಿ. ಇನ್ನೊಂದು ವಿಧಾನವೆಂದರೆ ಈ ಅಕ್ಷತೆ ಕಾಳುಗಳನ್ನು ಕಣಜದಲ್ಲಿ ಹಾಗೆ ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಮನೆಯಲ್ಲಿ ಇರುವ ಅಕ್ಕಿಯೊಂದಿಗೆ ಇದನ್ನು ಇಟ್ಟುಕೊಳ್ಳಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿನ ಅಕ್ಕಿ ಪಾತ್ರೆಯು ಯಾವಾಗಲೂ ಧಾನ್ಯಗಳಿಂದ ತುಂಬಿಕೊಂಡಿರುತ್ತದೆ. ಈ ಪಾತ್ರೆ ಅಕ್ಷಯ ಪಾತ್ರೆಯಂತೆ ಎಂದಿಗೂ ಖಾಲಿಯಾಗುವುದಿಲ್ಲ. ಮೂರನೆಯ ವಿಧಾನವೇನೆಂದರೆ, ನೀವು ಈ ಅಕ್ಷತೆಯನ್ನು ಹಾಗೆ ಇಟ್ಟುಕೊಂಡು ಅದನ್ನು ಜನವರಿ 22ರಂದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಮನೆಯಲ್ಲಿ ಖೀರ್ ಅಂದರೆ ಪಾಯಸವನ್ನು ತಯಾರಿಸಿ ಆ ಖೀರ್ನಲ್ಲಿ ಈ ಅಕ್ಷತೆಯನ್ನು ಬೆರೆಸಬೇಕು. ನಂತರ ಈ ಖೀರನ್ನು ಎಲ್ಲರಿಗೂ ವಿತರಿಸಬೇಕು. ಅಕ್ಷತೆಯ ಪ್ರಾಮುಖ್ಯತೆ. ಹಿಂದೂ ಧರ್ಮದಲ್ಲಿ ಅಕ್ಷತೆಯನ್ನು ಕಡ್ಡಾಯವಾಗಿ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಬಳಸಲಾಗುತ್ತದೆ. ಇದು ಇತ್ತೀಚೆಗಿನ ಸಂಪ್ರದಾಯವಲ್ಲ. ಪ್ರಾಚೀನ ಕಾಲದಿಂದಲೂ ಸಹ ಜನರು ಯಾವುದೇ ಹಬ್ಬ ಅಥವಾ ಶುಭ ಕಾರ್ಯಗಳಿಗೆ ಪರಸ್ಪರ ಆಹ್ವಾನಿಸಲು ಅಕ್ಷತೆಯನ್ನು ಬಳಸಿಕೊಳ್ಳುತ್ತಿದ್ದರು. ಜನರು ಪರಸ್ಪರ ಆಮಂತ್ರಣಗಳನ್ನು ಕಳುಹಿಸಲು ಅರಿಶಿನ ಬಣ್ಣದಿಂದ ಹಳದಿ ಅಕ್ಕಿಯನ್ನು ಬಳಸಿದರು. ಇಂದಿಗೂ ಈ ಸಂಪ್ರದಾಯವನ್ನು ಅನೇಕ ಕಡೆ ಅನುಸರಿಸಲಾಗುತ್ತದೆ. ಅಕ್ಷತೆಯನ್ನು ನಾವು ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸುತ್ತೇವೆ. ಅಕ್ಷತೆಯನ್ನು ಶುದ್ಧ ಅಕ್ಕಿಯಾಗಿ ನೋಡಲಾಗುತ್ತದೆ. ಪೂಜೆಯಲ್ಲಿ ಯಾವುದೇ ದೇವರಿಗೆ ಶುದ್ಧವಾದ ವಸ್ತುಗಳನ್ನು ಮಾತ್ರ ಅರ್ಪಿಸಬೇಕು. ಭತ್ತದ ಒಳಗೆ ಅಕ್ಕಿ ಬೆಳೆಯುತ್ತದೆ ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಅದನ್ನು ಮುಟ್ಟಲು ಅಥವಾ ಹಾಳು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಪೂಜೆಯಲ್ಲಿ ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮನೆಗೂ ರಾಮ ಮಂದಿರದ ಅಕ್ಷತೆ ಬಂದಿದ್ದರೆ ಅದನ್ನು ಈ 3 ನಿಯಮಗಳಲ್ಲಿ ಯಾವುದೇ ಒಂದು ನಿಯಮದ ಮೂಲಕ ಸುರಕ್ಷಿತವಾಗಿಡಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.